ರಾಜಕಾರಣಿಗಳ ವಿರುದ್ಧ ಲೋಕಾಯುಕ್ತರು ಬಿಡ್ತಾರ ಲೋಕಾಸ್ತ್ರ ಜವಾಬ್ದಾರಿಯನ್ನ ಮರೆತಂತಹ ಸಿದ್ದರಾಮಯ್ಯ ಸಂಪುಟದ ಸಚಿವರು ಶಾಸಕರು ಆಸ್ತಿ ವಿವರ ಸಲ್ಲಿಸದೆ ಲೋಕಾಯುಕ್ತರಿಗೆ ಮಣ್ಣೆರಚ್ತಾ ಇದ್ದಾರಾ? ರಾಜಕಾರಣಿಗಳ ವಿರುದ್ಧ ಲೋಕಾಯುಕ್ತ ಬಿಡ್ತಾ ಲೋಕಾಸ್ತ್ರವನ್ನ ಜವಾಬ್ದಾರಿಯನ್ನ ಮರೆತಂತಹ ಸಿದ್ದರಾಮಯ್ಯ ಸಂಪುಟದ ಸಚಿವರು ಶಾಸಕರು ಆಸ್ತಿ ವಿವರ ಸಲ್ಲಿಕೆ ಮಾಡದೆ ಲೋಕಾಯುಕ್ತರಿಗೆ ಮಣ್ಣೆರಚ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ. ಅವಧಿ ಮುಗಿದಿದ್ರೂ ಕೂಡ ಆಸ್ತಿ ವಿವರ ಸಲ್ಲಿಸಿಲ್ಲ. ಎಂಎಲ್ಎಗಳು, ಸಚಿವರು, ಎಂಎಲ್ಸಿಗಳು ನಿಮ್ಮ ವರ್ಷದ ಆಸ್ತಿ ಲೆಕ್ಕ ಕೊಡಿ ಅಂದ್ರೂ ಕೂಡ ಮಾತಿಲ್ಲ, ಕತೆ ಇಲ್ಲ, ಬರೀ ಮೌನ. ಆಸ್ತಿ ವಿವರ ಸಲ್ಲಿಸಲಿಕ್ಕೆ ಸಚಿವರು, ಶಾಸಕರು, ಎಂಎಲ್ಸಿಗಳ ಪಟ್ಟಿ ಫ್ರೀಡಂ ಟಿವಿಯ ಬಳಿ ಇದೆ. ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದಂತಹ ರಾಜಕಾರಣಿಗಳ ಪಟ್ಟಿಯೂ ಕೂಡ ಫ್ರೀಡಂ ಟಿವಿಯಲ್ಲಿ ಇದೆ. ಕತೆ ಏನು? ಕತೆ ಹೇಳುತ್ತೀನಿ. 2024-25ನೇ ಸಾಲಿನಲ್ಲಿ ಆಸ್ತಿ ವಿವರ ಸಲ್ಲಿಸುವಂತಹ ನಿಟ್ಟಿನಲ್ಲಿ ರಾಜ್ಯದ ಸಚಿವರು ಮತ್ತು ಶಾಸಕರು ಸರಿಯಾಗಿ ಆಸ್ತಿ ವಿವರವನ್ನ ಕೊಟ್ಟಿಲ್ಲ. ಲೋಕಾಯುಕ್ತಕ್ಕೆ ಮಣ್ಣೆರಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲೋಕಾಯುಕ್ತರೇನಾದ್ರೂ ಪಂಚೆ ಕಟ್ಕೊಂಡು ಮನೆ ರೇಡ್ ಮಾಡಿದ್ರೆ ಅದು ಇನ್ನೆಷ್ಟು ಸಿಗುತ್ತೋ ಗೊತ್ತಿಲ್ಲ. ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದಂತಹ ಒಂದಿಷ್ಟು ಜನ ಶಾಸಕರನ್ನ ಮತ್ತು ಕೆಲವೊಂದಿಷ್ಟು ಜನ ಎಂಎಲ್ಸಿ ಮನೆಯಲ್ಲಿ ಆಲ್ರೆಡಿ ಸರ್ಚಿಂಗ್ ಎಲ್ಲ ಆಗೋಗಿದೆ. ನಿಮ್ಮ 2024-25ನೇ ಸಾಲಿನ ಆಸ್ತಿ ವಿವರವನ್ನ ಕೊಡಬೇಕು, ಸಲ್ಲಿಕೆ ಮಾಡಬೇಕಲ್ವಾ? ಆ ಕೆಲಸವನ್ನ ಮಾಡ್ತಾ ಇಲ್ಲ. ಸಾಕಷ್ಟು ಜನ ಅಧಿಕಾರಿಗಳು ಆ ರೀತಿಯಾಗಿ ಮಾಡ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡದಂತಹ ಸಚಿವರದ್ದು ಮತ್ತು ಶಾಸಕರ ಪಟ್ಟಿಯನ್ನ ಈಗ ಲೋಕಾಯುಕ್ತ ಬಿಡುಗಡೆ ಮಾಡಿದೆ. ಕರ್ನಾಟಕದ ಲೋಕಾಯುಕ್ತ ಕಾಯ್ದೆಯ ಅನ್ವಯ ಶಾಸಕರು ಮತ್ತು ಸಚಿವರು ಪ್ರತಿ ವರ್ಷ ಆಸ್ತಿ ಮತ್ತು ದಾಯಿತ್ವವನ್ನ ವಿವರಣಾ ಪಟ್ಟಿಗಳನ್ನ ನಿಗದಿತ ನಮೂನೆಯಲ್ಲಿ ಲೋಕಾಯುಕ್ತರಿಗೆ ಸಲ್ಲಿಸಬೇಕು. ಆದರೆ ಹಲವು ಶಾಸಕರು ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತಗಳಿ ಪಟ್ಟಿ ಅಂತ ಹೇಳ್ಬಿಟ್ಟು ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆಸ್ತಿ ವಿವರ ಸಲ್ಲಿಸಲು ರಾಜಕಾರಣಿಗಳು ಹಿಂದೇಟು ಹಾಕ್ತಾ ಇರೋದು ಯಾಕೆ? ಜನಪ್ರತಿನಿಧಿಗಳು ಪ್ರತಿ ವರ್ಷ ಆಸ್ತಿ ವಿವರ ಸಲ್ಲಿಸೋದು ಕಡ್ಡಾಯ. ನಿಯಮಗಳನ್ನ ಗಾಳಿಗೆ ತೂರಿ ಪ್ರಭಾವಿ ಮಂತ್ರಿಗಳು ಹಾಗೂ ಎಂಎಲ್ಸಿಗಳು ಜೂನ್ 30ರ ಒಳಗೆ ಲೋಕಾಯುಕ್ತ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಬೇಕು. ರಾಜಕಾರಣಿಗಳು ಮಾಡ್ತವೋ ಇಲ್ಲೋ? ಆಸ್ತಿ ವಿವರ ಸಲ್ಲಿಸಲು ರಾಜಕಾರಣಿಗಳು ಹಿಂದೇಟು ಹಾಕ್ತಾ ಇರೋದು ಯಾಕೆ? ಜನಪ್ರತಿನಿಧಿಗಳು ಪ್ರತಿ ವರ್ಷ ಆಸ್ತಿ ವಿವರ ಸಲ್ಲಿಸಲು ಕಡ್ಡಾಯ. ನಿಯಮಗಳನ್ನ ಗಾಳಿಗೆ ತೂರಿ ಪ್ರಭಾವಿ ಮಂತ್ರಿಗಳು ಹಾಗೂ ಎಂಎಲ್ಸಿಗಳು ಕುತ್ಕೊಂಡಿದ್ದಾರೆ. ಜೂನ್ 30ರ ಒಳಗೆ ಲೋಕಾಯುಕ್ತಕ್ಕೆ ಆಸ್ತಿ ವಿವರ ಸಲ್ಲಿಸಬೇಕು ರಾಜಕಾರಣಿಗಳು. ಆದ್ರೆ ನವೆಂಬರ್ ಆದ್ರೂ ಕೂಡ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದಂತಹ ಸಚಿವರು ಹಾಗೂ ಶಾಸಕರು. ಎಸ್ ವೀಕ್ಷಕರೇ, 2024-25ರ ಒಂದು ಸಾಲಿನಲ್ಲಿ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದಂತಹ ರಾಜ್ಯದ ಸಚಿವರು, ಶಾಸಕರ ಪಟ್ಟಿ ಬಿಡುಗಡೆ ಮಾಡಿರುವಂತಹ ಲೋಕಾಯುಕ್ತ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಅಧಿನಿಯಮ ಕಲಂ 22/1, ಕಲಂ 7ರ ಒಂದು ಉಪಕಲಂ 1ರಲ್ಲಿ ಉಲ್ಲೇಖ ಮಾಡಿದಂತೆ ಸರ್ಕಾರಿ ನೌಕರಿ
ನಲ್ಲದ ಪ್ರತಿಯೊಬ್ಬ ಸಾರ್ವಜನಿಕ ನೌಕರನು ಜೂನ್ 30ಕ್ಕಿಂತ ಮುಂಚಿತವಾಗಿ ಪ್ರತಿ ವರ್ಷವೂ ತನ್ನ ಮತ್ತು ಕುಟುಂಬದ ಸದಸ್ಯರ ಆಸ್ತಿ ಮತ್ತು ದಾಯಿತ್ವಗಳ ವಿವರಣಾ ಪಟ್ಟಿಯನ್ನ ನಿಗದಿತ ನಮೂನೆಯಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಬೇಕು. ಆದರೆ ಹಲವು ಶಾಸಕರು ಆಸ್ತಿ ವಿವರವನ್ನ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆಸ್ತಿ ವಿವರಣಾ ಪಟ್ಟಿಯನ್ನ ಸಲ್ಲಿಸುವಲ್ಲಿ ವಿಫಲವಾದರೆ ಲೋಕಾಯುಕ್ತ ಕಾಯ್ದೆಯಡಿ ನಿಗದಿಪಡಿಸುವಂತೆ ಆಸ್ತಿ ಮತ್ತು ದಾಯಿತ್ವಗಳ ವಿಚಾರಣಾ ಪಟ್ಟಿಯನ್ನ ಸಲ್ಲಿಕೆ ಮಾಡಿರುವ ಬಗ್ಗೆ ಸಮಕ್ಷ ಪ್ರಾಧಿಕಾರಕ್ಕೆ ಲೋಕಾಯುಕ್ತರು ವರದಿಯನ್ನ ಮಾಡಬೇಕೆಂದು ಅಧಿನಿಯಮದ ಕಲಂ 22/2ರಲ್ಲಿ ಆದೇಶವನ್ನ ಮಾಡಲಾಗಿರುವಂತದ್ದು. ಅದರಿಂದಲೇ ಸಂಬಂಧಪಟ್ಟಿರುವಂತಹ ಸಾರ್ವಜನಿಕ ನೌಕರರಿಗೆ ಈ ಒಂದು ವರದಿಯ ಪ್ರತಿಗಳನ್ನ ಕಳಿಸಿ ಕೂಡ ಕೊಡಲಾಗಿದೆ. ಲೋಕಾಯುಕ್ತ ಕಾಯ್ದೆ ಅಧಿನಿಯಮದ ಕಲಂ 22/1ರಲ್ಲಿ ಇರುವಂತೆ ಮೇಲ್ಕಂಡ ವರದಿಯನ್ನ ಕಳಿಸಿದ್ದಲ್ಲಿಯೂ ಕೂಡ ವರದಿಯನ್ನ ಕಳಿಸದ 2 ತಿಂಗಳ ಒಳಗಡೆ ಸಂಬಂಧಪಟ್ಟಂತಹ ಸಾರ್ವಜನಿಕ ನೌಕರರು ಅಧಿನಿಯಮ ಕಲಂ 22/2ಅನ್ನ ಪಾಲಿಸುವಲ್ಲಿ ವಿಫಲನಾದಲ್ಲಿ ಲೋಕಾಯುಕ್ತರು ಅಂತಹ ತಪ್ಪಿತಸ್ಥ ಸಾರ್ವಜನಿಕ ನೌಕರರ ಹೆಸರನ್ನ ರಾಜ್ಯದ ಪ್ರಚಲಿತವಾಗಿ 3 ವೃತ್ತಿ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಬಹುದು ಅಂತ ಹೇಳಲಾಗಿರುವಂತದ್ದು. ಹಾಗಾದ್ರೆ ಆಸ್ತಿ ವಿವರ ಸಲ್ಲಿಸದ ಮಂತ್ರಿಗಳು ಎಂಎಲ್ಸಿಗಳು ಯಾರ್ಯಾರು ಗೊತ್ತಾ? ಕೆಲವೇ ಕ್ಷಣಗಳಲ್ಲಿ ಎಂಎಲ್ಸಿಗಳು ಸಚಿವರು ಎಂಎಲ್ಎಗಳ ಪಟ್ಟಿಯನ್ನ ರಿವೀಲ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಆಸ್ತಿ ವಿವರ ಸಲ್ಲಿಸದ ಮಂತ್ರಿಗಳು ಎಂಎಲ್ಎ ಎಂಎಲ್ಸಿಗಳು ಯಾರ್ಯಾರು ಗೊತ್ತಾ? ಕೆಲವೇ ಕ್ಷಣಗಳಲ್ಲಿ ಎಂಎಲ್ಎ ಎಂಎಲ್ಸಿ ಸಚಿವರು ಎಂಎಲ್ಸಿಗಳ ಪಟ್ಟಿ ರಿವೀಲ್. ಲೋಕಾಯುಕ್ತ ಪಟ್ಟಿಯನ್ನ ಯಾವ್ಯಾವ ಸಚಿವರ ಹೆಸರುಗಳು ಹೊರಬಿದ್ದಿದೆ ಗೊತ್ತಾ? 6 ಸಚಿವರು, 66 ಶಾಸಕರು, 28 ಎಂಎಲ್ಸಿಗಳ ಆಸ್ತಿ ಸಲ್ಲಿಕೆ ಮಾಡಿಲ್ಲ. 2024-25ನೇ ಸಾಲಿನ ಆಸ್ತಿ ವಿವರ ಸಲ್ಲಿಸಿದಂತಹ ರಾಜ್ಯದ ಜನಪ್ರತಿನಿಧಿಗಳು, ಆಡಳಿತಾರೂಢ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರು ಆಸ್ತಿ ವಿವರವನ್ನು ಸಲ್ಲಿಕೆ ಮಾಡಿಲ್ಲ. ಸಚಿವ ಕೆಎಚ್ ಮುನಿಯಪ್ಪ, ದಿನೇಶ್ ಗುಂಡೂರಾವ್, ಜಮೀರ್, ರಹೀಂ ಖಾನ್, ಕೆ ವೆಂಕಟೇಶ್, ವಿವಿ ಅವರ ಸಲ್ಲಿಕೆ ಮಾಡಿಲ್ಲ. ಶಾಸಕ ಕೆಎನ್ ರಾಜಣ್ಣ, ಶಾಸಕ ಜನಾರ್ದನ್ ರೆಡ್ಡಿ, ವಿನಯ್ ಕುಲಕರ್ಣಿ, ಬಿ ಸುರೇಶ್, ಸಿಪಿ ಯೋಗೇಶ್ವರ್, ಎಚ್.ಡಿ. ರೇವಣ್ಣ ಆಸ್ತಿಯನ್ನ ವಿವಿ ಮಾಡಿಲ್ಲ. ಎಸ್ ವೀಕ್ಷಕರು, ಈಗ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ನಾನು. ಈಗ 1-2 ಹೆಸರು ಹೇಳಿದ್ದಾರೆ, ಪೂರ್ತಿಯಾಗಿ ಹೇಳ್ತೀನಿ ನಾನು. ಸಚಿವರಲ್ಲಿ ಯಾರ ಆಸ್ತಿಯನ್ನ ವಿವರಣೆಯನ್ನ ನೀಡಿಲ್ಲ ಅಂತಂದ್ರೆ ಕೆಎಚ್ ಮುನಿಯಪ್ಪ, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್, ರಹೀಂ ಖಾನ್ ಹಾಗೂ ಕೆ ವೆಂಕಟೇಶ್ ಹಾಗೂ ಕ್ಯಾಟ್ಸಂದ್ರ ಎನ್ ರಾಜಣ್ಣ ಅವರು ಕೂಡ ಸಚಿವರಾಗಿರುವಂತಹ ಇವರು ಯಾವುದೇ ಆಸ್ತಿಯನ್ನ ವಿವರಣೆ ಮಾಡಿಲ್ಲ, ಆಸ್ತಿಗಳ ವಿವರವನ್ನ ಸಲ್ಲಿಕೆ ಮಾಡಿಲ್ಲ. ಶಾಸಕರ ಪಟ್ಟಿಯಲ್ಲಿ ಮೊದಲನೇದಾಗಿ ಲಕ್ಷ್ಮಣ ಸಂಗಪ್ಪ ಸವದಿ, ಅಶೋಕ್ ಮಹದೇವಪ್ಪ ಹಾಗೂ ಮೇಠಿ ಹಾಗೂ ಕಾಶಪ್ಪನವರ್ ಹಾಗೆ ವಿಠಲ್ ದೊಂಡಿಬಾ, ಎಂವೈ ಪಾಟೀಲ್, ಅಲ್ಲಮ ಪ್ರಭು ಪಾಟೀಲ್, ಕನೀಸ್ ಫಾತಿಮಾ, ಶರಣು ಸಲಗಾ, ಸಿದ್ದು ಪಾಟೀಲ್, ಬಸವನಗೌಡ ತುರುವಿಹಾರ, ಜೆ ಜನಾರ್ದನ್ ರೆಡ್ಡಿ, ಬಸವರಾಜ್ ರಾಯರೆಡ್ಡಿ, ಕೆ ರಾಘವೇಂದ್ರ, ಗುರುಪಾದಗೌಡ, ಎನ್.ಎಚ್. ಕೋನ್ ರೆಡ್ಡಿ, ವಿನಯ್ ಕುಲಕರ್ಣಿ, ಸತೀಶ್ ಕೃಷ್ಣ ಸೈಲ್ ಕಾರವಾರ, ದಿನಕರ್ ಕೇಶವ ಶೆಟ್ಟಿ ಕುಮಟಾ, ಬಸವರಾಜ್ ನೀಲಪ್ಪ, ಜೆ.ಎನ್. ಗಣೇಶ್, ಎನ್.ವೈ. ಗೋಪಾಲಕೃಷ್ಣ, ಎಂ. ಚಂದ್ರಪ್ಪ, ಲತಾ ಮಲ್ಲಿಕಾರ್ಜುನ್, ಕೆ.ಎಸ್. ಬಸವಂತಪ್ಪ, ಶಾರದಾ ರಾಯ್ಪ್ಯೂ ನಾಯಕ್, ಬಿ.ಕೆ. ಸಂಗಮೇಶ್ವರ್, ಟಿ.ಬಿ. ರಾಜೇಗೌಡ, ನಯನ ಮೋಟಮ್ಮ, ಜಿ.ಎಚ್. ಶ್ರೀನಿವಾಸ್, ಆನಂದ್ ಕೆ.ಎಸ್., ಸಿ.ಬಿ. ಸುರೇಶ್ ಬಾಬು, ಡಾಕ್ಟರ್ ಎಚ್.ಡಿ. ರಂಗನಾಥ್, ಬಿ. ಸುರೇಶ್ ಗೌಡ, ಎಚ್.ವಿ. ವೆಂಕಟೇಶ್, ಕೆ.ಎಚ್. ಪುಟ್ಟಸ್ವಾಮಿ ಗೌಡ, ಸುಬ್ಬಾರೆಡ್ಡಿ, ವಿ.ಎನ್. ರವಿಕುಮಾರ್, ಜಿ.ಕೆ. ವೆಂಕಟಶಿವರೆಡ್ಡಿ, ಸಮೃದ್ಧಿ ವಿ. ಮಂಜುನಾಥ್, ರೂಪಕಲಾ ಎಂ, ಕೆ.ವೈ. ನಂಜೇಗೌಡ,
ಕೆ ಗೋಪಾಲಯ್ಯ, ಎಸಿ ಶ್ರೀನಿವಾಸ್, ಎನ್.ಎ. ಹ್ಯಾರಿಸ್, ಬಿ ಶಿವಣ್ಣ, ಶ್ರೀನಿವಾಸಯ್ಯ ಎನ್, ಎಚ್.ಸಿ. ಬಾಲಕೃಷ್ಣ, ಸಿ.ಪಿ. ಯೋಗೇಶ್ವರ್, ಉದಯ ಕೆ.ಎಂ, ದರ್ಶನ್ ಪುಟ್ಟಣ್ಣಯ್ಯ, ರವಿಕುಮಾರ್ ಗೌಡ ಗಾಣಿಗ, ಎ.ಬಿ. ರಮೇಶ್ ಬಂಡಿಸಿದ್ದೇಗೌಡ, ಸಿ.ಎನ್. ಬಾಲಕೃಷ್ಣ, ಎಚ್.ಕೆ. ಸುರೇಶ್, ಎಚ್.ಡಿ. ರೇವಣ್ಣ, ಎ. ಮಂಜು, ಸಿಮೆಂಟ್ ಮಂಜು, ಡಾಕ್ಟರ್ ಭರತ್ ಶೆಟ್ಟಿ, ಭಾಗೀರಥಿ ಮುರಳ್ಯ, ರವಿಶಂಕರ್ ಡಿ, ಅನಿಲ್ ಚಿಕ್ಕಮಾಧು, ಕೆ. ಹರೀಶ್ ಗೌಡ, ಎಂ.ಆರ್. ಮಂಜುನಾಥ್, ಎ.ಆರ್. ಕೃಷ್ಣಮೂರ್ತಿ, ಸಿ. ಪುಟ್ಟರಂಗೇಶೆಟ್ಟಿ. ಇಷ್ಟು ಜನ ನಮ್ಮ ಶಾಸಕರು ಸರಿಯಾಗಿರುವಂತಹ ವಿವರಣೆಯನ್ನ ನೀಡಿಲ್ಲ. ಅಪ್ ಟು 66 ಹೆಸರನ್ನ ಹೇಳಿದ್ದೀನಿ ನಾನೀಗ. ಅಪ್ ಟು 66 ಶಾಸಕರು ವಿವರಗಳನ್ನ ಲೋಕಾಯುಕ್ತಕ್ಕೆ ನೀಡಿಲ್ಲ. ಮುಂಚೆ ಹೇಳಿರುವಂತಹ ಸಚಿವರ ಹೆಸರಾಗಿರುವಂತಹ ಮುನಿಯಪ್ಪ ಆಗಿರ್ಬೋದು, ಕೆ ಎಚ್ ಮುನಿಯಪ್ಪ ಅವರಾಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ಕೆ ವೆಂಕಟೇಶ್ ಆಗಿರ್ಬೋದು, ಕ್ಯಾಟ್ಸಂದ್ರ ಎನ್ ರಾಜಣ್ಣ ಆಗಿರ್ಬೋದು, ಸಚಿವರಾಗಿರುವಂತಹ ಇವರು ಕೂಡ ಸರಿಯಾದ ವಿವರವನ್ನ ಲೋಕಾಯುಕ್ತಕ್ಕೆ ನೀಡಿಲ್ಲ. ನಾನು ಈ ಹಿಂದೆ ಸಾಕಷ್ಟು ಕಲಂಗಳ ಸುದ್ದಿ ಹೇಳಿದೆ. ಆ ಕಲಂನಲ್ಲಿ ಲೋಕಾಯುಕ್ತರು ಒಂದು 3 ಪತ್ರಿಕೆಗಳಿಗೆ ಸರಿಯಾಗಿರುವಂತಹ ಕಲಂ ಪ್ರಕಾರ ಶಾಸಕರ ಹೆಸರು ಹಾಗೂ ಸಚಿವರ ಹೆಸರು, MLCಗಳ ಹೆಸರನ್ನ ಪ್ರಕಟ ಮಾಡಬಹುದು. ಸೊ ಆ ಒಂದು ಕಾರಣಕ್ಕೆ ಯಾರ್ಯಾರು ಇನ್ನೂ ಕೂಡ ತೆರಿಗೆಯ ವಿವರವನ್ನ ಕೊಟ್ಟಿಲ್ವೋ ಅಂತವರ ಹೆಸರನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು ನಿಗದಿತ ಕಾಲ ಅವಧಿಯನ್ನು ಮುಗಿಸಿ ನಂತರ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದವರು ಯಾರು ಅಂತಂದ್ರೆ ಡಿ ಸುಧಾಕರ್ ಅವರು, ಹಾಗೆ BM ನಾಗರಾಜ್ ಅವರು, MT ಕೃಷ್ಣಪ್ಪ ಅವರು, ಪಠಾಣ್ ಯಾಸೀರ್ ಅಹಮದ್ ಖಾನ್ ಅವರು, ಚಿದಾನಂದ್ ಎಂ ಗೌಡ ಅವರು ನಿಗದಿತ ಕಾಲ ಎಷ್ಟು ಕೊಟ್ಟಿದ್ರು ಅದಕ್ಕಿಂತ ಸ್ವಲ್ಪ ಮುಗಿದ ಮೇಲೆ, ಅದಕ್ಕಿಂತ ಒಂದು ಸ್ವಲ್ಪ ದಿನ ಆದ್ಮೇಲೆ ಆಸ್ತಿ ವಿವರವನ್ನ ಕೊಟ್ಟಿರುವಂತವರ ಹೆಸರು ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.